ಈಗ ಸಿನಿಮಾದ ಬಗ್ಗೆ ಬಹಳಷ್ಟು ಸಂಗತಿಗಳಿದೆ ಮಾತಾಡ್ತೀನಿ. ಈಗ ಜೊತೆಗೆ ಈ ಸಂತೋಷದ ಕ್ಷಣಗಳ ಬಗ್ಗೆ ನಾನು ಹೇಳಿದೆ, ಒಂದಾದ್ಮೇಲೆ ಒಂದು ಸಿನಿಮಾ ಬರ್ತಾ ಇವೆ, ಏನಾದರೂ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಠ ತೊಟ್ಟು ನಿಂತ್ಕೊಂಡಿದ್ದೀರಿ. ಇದೆಲ್ಲದರ ಜೊತೆಗೆ ಹೊಸ ಜೀವದ ಆಗಮನ, ಒಂದು ಹೊಸ ಜೀವಂತಿಕೆ ಹೆಂಗೆ ಅನಿಸ್ತಾ ಇದೆ? ಭಾಳ ಚೆನ್ನಾಗಿದೆ ಸರ್. ನಾನು ಮದುವೆನೇ ಯಾಕೆ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೋನು. ಎಲ್ಲರೂ ಪ್ರಶ್ನೆ ಕೇಳಿದಾಗ ಏನು ಮದುವೆ ಆಗಬೇಕಂತ ಅಂತಿದ್ದೋನು. ಬಟ್ ಭಾಳ ಚೆನ್ನಾಗಿದೆ ಅದು. ಐ ಥಿಂಕ್ ಆ್ಯಸ್ ಎನ್ ಅಂದರೆ ಮನುಷ್ಯನಾಗಿ ಮತ್ತು ಕಲಾವಿದಾಗಿಯೂ ಕೂಡ ಆ ಎಲ್ಲ ಫೇಸ್ಗಳನ್ನೂ ಭಾಳ ಎಂಜಾಯ್ ಮಾಡಬೇಕು. ಆ್ಯಂಡ್ ಖಂಡಿತ ಎಲ್ಲದರಲ್ಲೂ ಅದರದ್ದೇ ಆದ ಏನು ಖುಷಿ ಸಂತೋಷಗಳಿರುತ್ತೆ, ಅದರದ್ದೇ ಆದ ಒಂದಿಷ್ಟು ಅದು ಕಷ್ಟಗಳು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ಅಂದರೆ ಕಾನ್ಫ್ಲಿಕ್ಟ್ಸ್ಗಳಿರುತ್ತೆ, ಅದೆಲ್ಲನೂ ದಾಟಿ ಅದೊಂದು ಖುಷಿ ಭಾಳ ಚೆನ್ನಾಗಿರುತ್ತೆ. ಅಂದರೆ ಒಬ್ಬರು ಒಳ್ಳೆ ಪಾರ್ಟ್ನರು, ಆ್ಯಂಡ್ ಸ್ಪೆಷಲಿ ಮಗು ಆದಮೇಲಂತೂ ಅದೊಂದು ಸ್ಪರ್ಶನೂ ಅನುಭವಿಸ್ಬೇಕಲ್ಲ ನಾವು. ಅದ್ಭುತ ಅಲ್ಲ ಅದು ಭಾಳ ಚೆಂದ. ಹಿಂಗೆ ಎದೆ ಮೇಲೆ ಹಾಕ್ಕೊಂಡು ಅದು ಮಲ್ಕೊಂಡಾಗ ಅದ್ರದ್ದು ಉಸಿರು ಎಲ್ಲವೂ ಭಾಳ ಚೆಂದ. ಬಟ್ ಒನ್ಸ್ ಅಗೇನ್ ಇನ್ನೊಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಅದು. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ವೈಫ್. ಅಂದರೆ ನಾನು ಕರೆಕ್ಟಾಗಿ ಇದೇ ಟೈಮಲ್ಲಿ ನನಗೆ ಕಂಟಿನ್ಯೂಸ್ ಆಗಿ ಭಾಳ ಕೆಲಸ, ಇದು ರಿಲೀಸು, ಇದರೆಲ್ಲದ್ರ ಮಧ್ಯೆ ನಾನು ಬ್ಯುಸಿ ಇರ್ತೀನಿ. ಹೆಂಗಾದ್ರೂ ಮಾಡಿ ಸಂಜೆ ಬೇಗ ಮನೆಗೆ ಓಡೋಗಬೇಕು, ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಒದ್ದಾಡ್ತಾ ಇರ್ತೀನಿ. ಸೊ ಇದ್ರ ಮಧ್ಯೆ ನಾನು ಎಷ್ಟೊಂದು ಸರಿ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೂ ಶಿ ಈಸ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ಅದಕ್ಕೆ ಭಾಳ ಖುಷಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ದೀನಿ ಫೇಸ್ನ. ಆಮೇಲೆ ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಡಿಸಿಪ್ಲಿನ್ ನಮಗೆ ಮುಂದ್ಬಿಟ್ಟಿರುತ್ತೆ, ಗೊತ್ತಿರಲ್ಲ ನೋಡಿ. ತಕ್ಷಣಕ್ಕೆ ಮನೆಗೆ ಹೋಗೋದು ಅನ್ನೋದಾಗಿರ್ಬೋದು, ನಾವು ಟೈಮ್ ವೇಸ್ಟ್ ಮಾಡಬಾರ್ದು, ಈ ಟೈಮನ್ನು ಅಲ್ಲಿ ಕೊಡಬೇಕು ಅನ್ನೋಂಥದ್ದಾಗಿರ್ಬೋದು, ಇವೆಲ್ಲ ರೆಸ್ಪಾನ್ಸಿಬಿಲಿಟಿಗಳು. ಇದನ್ನು ಬೇರೆ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ, ನಿಮ್ಗೆ ಚಾನ್ಸೇ ಇಲ್ಲ. ಫ್ರೆಂಡ್ಸ್ ಹೇಳ್ತಿರ್ತಾರೆ, ಏನಪ್ಪ ಮದುವೆ ಆದಮೇಲೆ ಇಷ್ಟೊಂದು ಬದಲಾಗ್ಬಿಟ್ಟಿದೆಯಲ್ಲ ನೀನು, ನಾನು ಹಿಂಗಾದ್ರೂ ಮಾಡಿ ಓಡೋಬಿಡೋಣ ಮೊದಲೆಲ್ಲ ಆದರೆ ಆರಾಮಾಗಿರೋ ಟೈಮ್ ಇದೆಯಲ್ಲ, ಆರಾಮಾಗಿ ಪರವಾಗಿಲ್ಲ, ಇವತ್ತೊಂದಿನ ಒಂದು ಪಾರ್ಟಿ ಮಾಡ್ಕೊಂಡು ಹೋಗೋಣ, ಹಿಂಗೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಅದೆಲ್ಲದನ್ನು ಕಟ್ಟಾಗ್ತಾ ಹೋಗುತ್ತೆ, ಭಾಳ ಒಂದೊಳ್ಳೆ ಡಿಸಿಪ್ಲಿನ್ಗೆ ಬರ್ತೀವಿ. ಸೊ ಆ ಥರದ್ದು ಸೆಲೆಬ್ರೇಷನ್ಗಳು ಅಪರೂಪ ಆಗುತ್ತೆ, ಬೇರೆ ಸೆಲೆಬ್ರೇಷನ್ಗಳು ಶುರುವಾಗುತ್ತೆ. ಆಮೇಲೆ ಪ್ರತಿ ಕ್ಷಣವೂ ಸೆಲೆಬ್ರೇಷನ್ನೇ, ಅದೊಂದು ನೋಡಿ ಹೆಂಗಿದೆ ಅಂತ. ಏನು ಅದ್ಭುತ ಅದು. ಆಮೇಲೆ ಬೇರೆದನ್ನಾದರೂ ಕೆಲಸ ಮಾಡಿದ್ರೆ ಸುಸ್ತು ಅನಿಸುತ್ತೆ, ಇದು ಹಂಗನ್ಸಲ್ಲ. ಇದು ಏನೋ ಒಂದು ಆನಂದ, ಇದು ಒಂಥರ ನಮ್ಮ ಸ್ಟ್ರೆಸ್ ಕಳಿಯೋಕ್ಕೆ, ನಮ್ಮನ್ನು ಇನ್ನಷ್ಟು ಜೀವಂತಿಕೆಯಿಂದ ಇಡೋಕ್ಕೋಸ್ಕರ ಭಗವಂತ ಒಂದು ಜೀವ ಕಳಿಸ್ತಾನೆ ಅನ್ನೋ ಅಂತ ಅನಿಸ್ಬಿಡುತ್ತೆ. 100% ಅಲ್ವಾ? 100%. ನನ್ನ ಜೀವನದಲ್ಲೂ ಭಾಳ ಲೇಟಾಗಿ ನನ್ನ ಮಗಳು ಬಂದಳು, ಹಾಗಾಗಿ ಅದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ನಾವು. ವಂಡರ್ಫುಲ್. ಇದೆಲ್ಲದರ ಜೊತೆಗೆ ಈಗ ನೋಡಿ, ತಾಯಿ, ಮಗು, ತಂದೆ, ಈ ಒಂದು ಜೀವನ ಒಂದು ಕಡೆಗೆ, ಇನ್ನೊಂದು ಏನಂದರೆ ನಿಮ್ಮ ಸಿನಿಮಾದಲ್ಲಿ ಇದೆಯಲ್ಲ, ಆ ತಾಯಿ ಎಲಿಮೆಂಟು, ಆ ಪ್ರೀತಿ ಎಲಿಮೆಂಟನ್ನು ಭಾಳ ಅದ್ಭುತವಾಗಿ ನೀವು ತೋರಿಸ್ತೀರಿ. ಪುಸ್ತಕ ಓದ್ತಿರ್ತೀರಲ್ವ ನೀವು? ಅದು ಇದು ಅಂದರೆ ಇವಾಗ ಒಂಚೂರು ಓದೋಕ್ಕೆ ಕಷ್ಟ ಆಗ್ತದೆ. ನಮ್ಮಮ್ಮ ಅಂದರೆ ನಂಗೆ ಇಷ್ಟ, ಆ ಪುಸ್ತಕ ಓದಿರ ನೀವು? ಹೊಸದೇಂದ್ರಂದು ನಮ್ಮಮ್ಮ ಅಂದರೆ ನಂಗೆ ಇಷ್ಟ, ಓದಿದ್ದೀನಿ. ಭಾಳ ಬ್ಯೂಟಿಫುಲ್. ಅವ್ರ ಅಮ್ಮನ ಬಗ್ಗೆ, ಅಮ್ಮನ ಮುಗ್ಧತೆ ಬಗ್ಗೆ, ಅವ್ರ ಅಮ್ಮನಿಗೆ ಏನೋ ಒಂದು ಸ್ಟೀಲ್ ಪಾತ್ರೆ ಕೊಡಿಸ್ಬೇಕು ಅಂತ ಹೋಗಿರ್ತಾರೆ. ಆ ಇಡೀ ಚೆನ್ನೈನ ಟಿ ನಗರದಲ್ಲಿ ಒಂದು ಶಾಪಿಗೆ ಕರ್ಕೊಂಡು ಹೋದಾಗ ಎಲ್ಲ ಬಿಂಬದಲ್ಲೂ ಅವ್ರ ಅಮ್ಮನ ಮುಖ ಕಂಡು ಅವ್ರ ಅಮ್ಮ ಪಡುವಂಥ ಆನಂದ ಭಾಳ ಬಿಟ್ಟು ಆ ಪುಸ್ತಕ ಕಳಿಸ್ಕೊಡ್ತೀನಿ ಸರ್. ಇದೆಲ್ಲರ ಜೊತೆಗೆ ಇನ್ನೊಂದು ಒಳ್ಳೆ ಬುಕ್ ಕಳಿಸ್ತೀನಿ ನಾನು ನಿಮಗೆ, ಅಪ್ಪ ಅಂದರೆ ಆಕಾಶ. ಓದ್ತೀನಿ. ನನಗೇನಾಗಿ ಎಲ್ಲ ಕೆಲಸದ ಮಧ್ಯೆ ಇವಾಗ ರೀಡಿಂಗ್ ಒಂದು ಭಾಳ ಕಷ್ಟ ಆಗಿದೆ. ಬಟ್ ಡೆಫಿನೆಟ್ಲಿ ಯಾಕಂದರೆ ಇವೆರಡು ನಿಮಗೆ ನೋಡಿ. ಆಮೇಲೆ ಓದೇ ನಾವು ಅಮ್ಮನ ಬಗ್ಗೆ ಪ್ರೀತಿ ತೋರಿಸ್ಬೇಕು ಅಂತ, ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ ನೋಡ್ತೀನಿ ನಾನು, ಅದು ಹೆಂಗೆ ಆ ತಾಯಿ ಎಲಿಮೆಂಟನ್ನು ಅಷ್ಟು ಅದ್ಭುತವಾಗಿ ಜೋಡಿಸ್ತಿರಲ್ಲ ನೀವು. ಅಂದರೆ ನಾನು ಇದು ಐ ಥಿಂಕ್ ಆ ಕ್ರೆಡಿಟು ಡೈರೆಕ್ಟರ್ಗಳಿಗೆ ಸಲ್ಲಬೇಕು. ಅವರು ಆ ಎಮೋಷನ್ನ ಭಾಳ ಚೆನ್ನಾಗಿ ಬರೆದಿರ್ತಾರೆ ಸೀನ್ಗಳನ್ನೆಲ್ಲ. ಬಟ್ ಪರ್ಸ್ನಲಿ ತಾಯಿ ಅಂದರೆ ಎಲ್ರಿಗೂ ಅದೊಂದು ಎಮೋಷನ್ ಬೇರೆ ಅಲ್ಲ ಸರ್. ಅದು ನಮ್ಮಮ್ಮನೇ ಎದುರುಗಡೆ ನಿಂತ್ಕೋಬೇಕು ಅಂತ ಅಲ್ಲ, ಯಾರೇ ತಾಯಿ ರೂಪದಲ್ಲಿ ನಿಂತ್ಕೊಂಡ್ರು ಆ ಅನುಭವನೇ ಬೇರೆ. ಈಗ ಚಾಮುಂಡೇಶ್ವರಿ ತಾಯಿ ಮುಂದೆ ನಿಂತ್ರೂ ಆ ಅನುಭವನೇ ಬೇರೆ. ಸೊ ಅಮ್ಮನ ಎಮೋಷನ್ ಅದು ಭಾಳ ದೊಡ್ಡದು. ಆ್ಯಂಡ್ ಐ ಥಿಂಕ್ ಅಂದರೆ ಈ ಸ್ವಲ್ಪ ನಾವು ಜಾಸ್ತಿ ಎಮೋಷನಲ್ ಆಗಿರ್ತೀವಲ್ಲ, ನಮ್ಗದಿನ್ನೂ ಬಹಳ ಕನೆಕ್ಟ್ ಆಗುತ್ತೆ, ಭಾಳ ಕಾಡುತ್ತೆ. ಹಂಗಾಗಿ ಆಮೇಲೆ ಎಲ್ಲಿಲ್ಲದ ಎಕ್ಸ್ಪ್ರೆಷನು ಅದೆಲ್ಲ ನಿಮಗೆ ನಿಮ್ಮ ಸೈಲೆನ್ಸಲ್ಲಿ ನೀವು ತೋರಿಸ್ಬಿಡ್ತೀರಿ. ಈಗ ನಿಮ್ಮ ಹಿಂದಿನ ಸಿನಿಮಾದಲ್ಲಿ ನೀವು ಬಸ್ಸಲ್ಲಿ ಬರ್ತಾ ಇರ್ತೀರಿ, ಸೊ ಅಮ್ಮನ ಮಾತುಗಳು ನೆನಪಾಗ್ತವೆ. ಅಲ್ಲೇನು ಮಾತು ಬ್ಯಾಕ್ಗ್ರೌಂಡಲ್ಲಿ ಕಳಿಸ್ತಿರುತ್ತೆ, ನೀವೇನು ಮಾತಾಡ್ತಿರಲ್ಲ, ಆದರೆ ಆ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ನಿಮ್ಮ ಕಣ್ಣಲ್ಲಿ ಹರಿಯುವಂಥ ನೀರು, ಅದು ತುಂಬ ಸಂದೇಶಗಳನ್ನು ಸಾರಿಬಿಡುತ್ತೆ ಅದು ಅಂತ.
ಅದು ಎಕ್ಸ್ಪೀರಿಯನ್ಸ್ಗಳು ಒಳಗಡೆ ಇರ್ತಾವಲ್ಲ ಸರ್, ಅದು ಅಂದರೆ ಅದು ಆ್ಯಕ್ಟ್ರ್ಗಳಿಗಾಗಲಿ ರೈಟರ್ಗಳಿಗಾಗಲಿ ಎಲ್ರಿಗೂ ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಅನುಭವಗಳು. ಅದನ್ನ ಎಷ್ಟು ನಾವು ಹೀರ್ಕೊಂಡಿರ್ತೀವಿ ಅಂತ. ಸೊ ನಮಗೆ ಗೊತ್ತಿಲ್ಲದಲೇ ಇವಾಗ ಮಗು ಜೊತೆ ಈಗ ಆಗ್ತಿರೋದು ಅಥವಾ ಮಗು ಕೂಡ ಒಂದೊಂದು ಎಕ್ಸ್ಪ್ರೆಷನ್ನು ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಿಲ್ಲದಲೇ ನಮ್ಗೆ ಒಳಗೆ ಹೋಗಿರುತ್ತೆ ಅದು ನೋಡ್ತಾ. ಸೊ ಹಾಗೆ ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ. ಅದು ಒಂದೊಂದು ಸಿಚುವೇಷನಲ್ಲಿ ಆ ಥರದ ಸೀನ್ಗಳು ಬಂದಾಗ ಅದು ಆಚೆ ಬರುತ್ತೆ. ಅಂದರೆ ಇವಾಗ ರತ್ನ ಪ್ರಪಂಚದಲ್ಲಿ ತಾಯಿ ತಿರ್ಕೊಂಡಿರ್ತಾರೆ, ಅದನ್ನು ನೆನೆಸ್ಕೊಂಡು ನಾನು ಅಳೋ ಸೀನ್ ಇದೆಯಲ್ಲ. ಸೊ ಇವಾಗ ನಮ್ಮ ತಾಯಿದು ಸಾಕು ತಾಯಿ ಒಬ್ಬರಿದ್ದರು, ಗೌರಜ್ಜಿ ಅಂತ. ಅಂದರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತಂದ್ರಗಳು ಎಲ್ಲ ತೀರ್ಕೊಂಡಾಗ ನಾವು ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಅಂದರೆ ಒಂದು ಸರಿ ಹತ್ತಿರ್ತೀವಿ, ಮತ್ತೆ ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀವಿ, ಬಟ್ ಮತ್ತೆ ಸಡನ್ನಾಗಿ ಏನೋ ನೆನಪಾಗಿ ಮತ್ತೆ ಒಂದು ಅಳು ಬರುತ್ತೆ. ಹಾಂ. ಸೊ ನಂಗೆ ರತ್ನ ಪ್ರಪಂಚದಲ್ಲಿ ಆ ಬಸ್ಸಲ್ಲಿ ಆ ಎಕ್ಸ್ಪ್ರೆಷನ್ ಬಂದಿದ್ದು ಹಾಗೇ ಅದು ಆ ಥರದ್ದು ಹಂಗೆ ಕೂತಿರುತ್ತೆ. ಅದು ಮತ್ತೆ ಅದು ಯಾವುದೋ ಒಂದು ಸೀನಲ್ಲಿ ಸಿಚುವೇಷನಲ್ಲಿ ಆಚೆ ಬರುತ್ತೆ ಅದು.